ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಇವತ್ತು ನಿಮಗೆ ಗ್ರೀನ್ ಚಿಲ್ಲಿ ಚಿಕನ್ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಸೊ ಇಲ್ಲಿ ನಾನು ಬಂದುಬಿಟ್ಟು 1/2 kg ಚಿಕನ್ ತೊಗೊಂಡಿದ್ದೀನಿ. ಸೊ ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಅದರಲ್ಲಿ 1 ಸ್ಪೂನು ಅರಿಶಿಣ ಮತ್ತು 1 ಸ್ಪೂನು ಧನಿಯಾ ಪೌಡರು ಮತ್ತು ಒಂದು 1/2 ಲೆಮನ್ ಕಟ್ ಮಾಡಿಕೊಂಡು ಅದನ್ನು ರಸ ಹಿಂಡ್ಕೊಳ್ಳಿ ಚೆನ್ನಾಗಿ. ಸೊ ಅದಾದಮೇಲೆ ಇಲ್ಲಿ 1 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡ್ಬಿಟ್ಟು ಮತ್ತು ಒಂದು ದೊಡ್ಡ ಸ್ಪೂನು ಕರ್ಡ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು 10 ಮಿನಿಟ್ಸ್ ಫ್ರಿಜ್ಜಲ್ಲಿ ಓನ್ಲಿ 10 ಮಿನಿಟ್ಸ್ ಫ್ರಿಜ್ಜಲ್ಲಿ ಸೋಕ್ ಮಾಡೋಕ್ಕಿಡಿ. ಸೊ ಇಲ್ಲಿ ಮಸಾಲೆ ಏನು ಬೇಕು ಅಂತ ಹೇಳ್ತೀನಿ. ಇಲ್ಲಿ ನಾನು 1 ಇಡಿಯಷ್ಟು ಪುದೀನ, 1 ಇಡಿ ಕೊತ್ತಂಬರಿ ಮತ್ತು ಇಲ್ಲಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ 8ರಿಂದ 9. ಸ್ವಲ್ಪ ಜಾಸ್ತಿ ಖಾರ ಬೇಕು ಅಂತಂದರೆ ನೀವು ಜಾಸ್ತಿ ತೊಗೊಳ್ಬೋದು. ಸೊ ನಾನು ಇಲ್ಲಿ ಮ್ಯಾಕ್ಸಿಮಮ್ 8ರಿಂದ 7 ಆ್ಯಂಡ್ ಅಲ್ಲಿ ಆಲ್ರೆಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿರೋದ್ರಿಂದ ಇಲ್ಲಿ ಒಂದು 1/2 ಸ್ಪೂನ್ ಅಷ್ಟೇ ಹಾಕಿದ್ದೀನಿ. 7ರಿಂದ 8 ಬಾದಾಮ್ ಹಾಕಿದ್ದೀನಿ. ಸೊ ಇಲ್ಲಿ ನಿಮಗೆ ಬೇಕು ಅಂದರೆ ಕಾಜು ಕೂಡ 7ರಿಂದ 8 ಕಾಜು ಹಾಕ್ಕೊಂಡ್ಬಿಡಿ. ನನ್ನ ಹತ್ರ ಇರಲಿಲ್ಲ, ಸೊ ನಾನು ಹಾಕಿಲ್ಲ. ಅದಾದಮೇಲೆ ಇಲ್ಲಿ 1 ಸ್ಪೂನ್ ಕರ್ಡ್ ಹಾಕಿ ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಾದಮೇಲೆ ತವಾದ ಮೇಲೆ ಒಂದು 2 ಸ್ಪೂನು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಿ ಆಯಿಲ್ ಬಿಸಿ ಆದಮೇಲೆ ರಾ ಮಸಾಲ ಏನಿರುತ್ತಲ್ಲ ಅದನ್ನು ಎಲ್ಲನೂ ಹಾಕ್ಕೊಳ್ಳಿ. ಸೊ ಎಲ್ಲ ಹಾಕಿದ ಮೇಲೆ ಇಲ್ಲಿ 2 ಆನಿಯನ್ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ 2 ಆನಿಯನ್ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬೇಯಿಸ್ಬಿಡಿ. ಆಲ್ಮೋಸ್ಟ್ ಈ ಕಲರಲ್ಲಿ ಅಂದರೆ ಬ್ರೌನ್ ಕಲರಲ್ಲಿ ಬರಬೇಕು. ಈ ಟೈಮಲ್ಲಿ ಸೊ ನಾನೇನು ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ 10 ಮಿನಿಟ್ಸ್ ಸೋಕ್ ಮಾಡೋಕ್ಕೆ ಚಿಕನ್ ಎಲ್ಲ ಮಸಾಲ ಹಾಕಿ, ಸೊ ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಸೊ ಇಲ್ಲಿ ಒಂದು 1/2 ಸ್ಪೂನ್ ನಾನು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾನು 1/2 ಸ್ಪೂನ್ ಬಿಫೋರ್ ಹಾಕಿದ್ದೀನಿ. ಇಲ್ಲಿ ಇನ್ನೂ ಒಂದು 1/2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡಿದ್ಮೇಲೆ ಒಂದು 5 to 6 ಮಿನಿಟ್ಸ್ ಇದನ್ನು ಬೇಯಿಸೋಣ. ಸೊ ಅದಾದಮೇಲೆ ಈ ಥರ ಸ್ವಲ್ಪ ಆಲ್ಮೋಸ್ಟ್ ಒಂದು ಲೈಟಾಗಿ ಬೇಯಿಸಿದ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಿಮಗೆ ರುಚಿಗೆ ನೋಡಿಕೊಂಡು ಹಾಕ್ಕೊಂಡ್ಬಿಡಿ. ಸೊ ಅದಾದಮೇಲೆ ಏನು ನಾನು ಮಸಾಲ ಮಾಡಿರ್ತೀನಲ್ಲ ಗ್ರೀನ್ ಕೊತ್ತಂಬರಿ ಮತ್ತು ಪುದೀನ ಹಾಕಿ ಆ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದರಲ್ಲಿ ಒಂದು